ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ SSLC ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾಳೆ 18ನೇ ತಾರೀಕು ಕನ್ನಡ ಫೈನಲ್ ಪೇಪರ್, ಅಂದರೆ ನೀವು ಒಂದು 10th ಬರೆಯುವಂಥ ಫೈನಲ್ ಪೇಪರ್ ಅದೇ ಆಗಿರುತ್ತೆ. ಸೊ ಫೈನಲ್ ಎಕ್ಸಾಮ್ ನಿಮಗೆ ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಆ ಪರೀಕ್ಷೆಗೆ ಏನೇನು ಯೂಸ್ಫುಲ್ ಇದೆ, ಆಮೇಲೆ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಹಾಗೆ ನಿಮಗೆ ಬರುವಂತಹ ಸ್ಕೋರಿಂಗ್ ಏನೇನು ಪ್ರಶ್ನೆಗಳು ಸ್ಕೋರಿಂಗಲ್ಲಿ ಇರುತ್ತೆ ಇದೆಲ್ಲದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಹಾಗೆ ನಮ್ಮ ಚಾನಲಲ್ಲಿ ಮೆಂಬರ್ಶಿಪ್ ಅವೈಲೇಬಲ್ ಇದೆ. ಸೊ ಅದರಲ್ಲಿ ಮೆಂಬರ್ಶಿಪ್ ತೊಗೊಂಡಿರೋರು ಮಾತ್ರ ವೀಡಿಯೋಸ್ನ ನೋಡೋಕ್ಕಾಗುತ್ತೆ. ಸೊ ಅದಕ್ಕೆ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ಸೊ ನಾನು ಈಗಾಗಲೇ ಇನ್ನೊಂದು ಅರ್ಧ ಗಂಟೆಯಲ್ಲಿ ಆ ವಿಡಿಯೋನ ಬಿಡ್ತೀನಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸು ಮೆಂಬರ್ಸ್ ಓನ್ಲಿ ಅಂತ ಇರುತ್ತೆ. ಸೊ ನೀವು ಮೆಂಬರ್ಶಿಪ್ ತೊಗೊಂಡ್ರೆ ಮಾತ್ರ ನಿಮಗೆ ಆ ವಿಡಿಯೋ ಪ್ಲೇ ಆಗುತ್ತೆ. ಸೊ ಅದಕ್ಕೋಸ್ಕರ ಮೆಂಬರ್ಶಿಪ್ನ ತಗೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ ಆ ವಿಡಿಯೋದಲ್ಲಿ. ನಾನು ಹೇಳೋದೆಲ್ಲ ನಾಳೆ ಬರುವಂಥ ಪ್ರಶ್ನೆಗಳೇ ಆಗಿರುತ್ತೆ. ಸೊ ನಿಮಗೆ ಮಂತ್ಲಿ ಇರುತ್ತೆ ಮೆಂಬರ್ಶಿಪ್ಪು. ಸೊ ನೀವು ಒಂದು ಸಾರಿ ತೊಗೊಂಡ್ರೆ ನಿಮ್ಮ ಒಂದು ಫೈನಲ್ ಎಕ್ಸಾಮ್ ಮುಗಿಯೋ ಗಂಟನೂ ಆ ಮೆಂಬರ್ಶಿಪ್ಪಲ್ಲೇ ಇರುವಂಥ ವೀಡಿಯೋಸ್ನ ನೀವು ನೋಡ್ಬೋದು. ಅಂದರೆ ನೆಕ್ಸ್ಟು ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸು, ಇದೆಲ್ಲದಕ್ಕೂ ಇಂಪಾರ್ಟೆಂಟ್ ಪ್ರಶ್ನೆಗಳಿರುತ್ತೆ. ಸೊ ಆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾನು ಬಿಡ್ತಾ ಹೋಗ್ತೀನಿ ಮೆಂಬರ್ಸ್ ಓನ್ಲಿ ಅನ್ನೋವಂತಹ ಒಂದು ಥೀಮಲ್ಲಿ. ಸೊ ಅದಕ್ಕೋಸ್ಕರ ನೀವು ಮೆಂಬರ್ಶಿಪ್ಪನ್ನು ತಗೊಳ್ಳೇಬೇಕಾಗುತ್ತೆ. ಆವಾಗ ಮಾತ್ರ ನೀವು ತಿಳ್ಕೊಳ್ಬೋದು ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಸೊ ಅದಕ್ಕೋಸ್ಕರ ಮೆಂಬರ್ಶಿಪ್ನ ತಗೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ ನಿಮಗೆ ಬೇಕಾಗುವಂಥ ಈಗ ಆಲ್ರೆಡಿ ನೀವು ನೋಡ್ಕೊಂಬಂದಿದ್ದೀರಾ ಪ್ರಿಪ್ರೇಟ್ರಿ 1, ಪ್ರಿಪ್ರೇಟ್ರಿ 2, ಪ್ರಿಪ್ರೇಟ್ರಿ 3 ಇದೆಲ್ಲ ಪರೀಕ್ಷೆಗೂ ನಾನು ವೀಡಿಯೋಸ್ನ ಬಿಡ್ತಾನೆ ಬಂದಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಮ್ಮ ಚಾನಲನ್ನು, ಆದರೆ ಸ್ವಲ್ಪ ಜನ ಮಾಡ್ಕೊಳ್ಳೋದೇ ಇಲ್ಲ ಸಬ್ಸ್ಕ್ರೈಬು. ಸೊ ಬರೀ ನೋಡ್ತಾರೆ ಹೋಗ್ತಾರೆ. ಸೊ ನೆಕ್ಸ್ಟ್ ಬಿಡುವಂಥ ವೀಡಿಯೋಸ್ನು ನಿಮಗೆಲ್ಲ ಮಿಸ್ ಆಗುತ್ತೆ. ಸೊ ನೆಕ್ಸ್ಟು ನಾನು ಸ್ಕೋರಿಂಗ್ ಪ್ಯಾಕೇಜ್ ಬಿಡ್ತೀನಿ. ಸೊ ಆ ವಿಡಿಯೋ ಮಿಸ್ ಆಗ್ಬೋದು. ಸೊ ಅದಕ್ಕೋಸ್ಕರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ 10th ಓದ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವತ್ತಿನ ಪಾಸಿಂಗ್ ಪ್ಯಾಕೇಜ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಮಾಡ್ತಾ ಇರೋದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಸೊ ಇಂಗ್ಲೀಷ್ ಮೀಡಿಯಮ್ ಬೇಕು ಅಂದರೆ ಕಮೆಂಟ್ ಹಾಕಿ. ಅಂದರೆ ಇವಾಗ ಮ್ಯಾಥ್ಸನ್ನ ಇಂಗ್ಲೀಷಲ್ಲಿರೋದು, ಸೊ ಈ ರೀತಿ ಅವರಿಗೆ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ಬೇಕು ಅಂದರೆ ಇಂಗ್ಲೀಷ್ ಮೀಡಿಯಮ್ ಅಂತ ಕಮೆಂಟ್ ಹಾಕಿ ಈ ವಿಡಿಯೋ ಕೆಳಗಡೆ. ನಾನು ಆದಷ್ಟು ಬೇಗ ಇಂಗ್ಲೀಷ್ ಮೀಡಿಯಮ್ದು ಸಹ ನೆಕ್ಸ್ಟ್ ಬರುವಂಥ ಪರೀಕ್ಷೆಗಳಿಗೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ನ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೋಡಿ, ಗದ್ಯ ಭಾಗದಿಂದ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಭಾಷೆ ಯಾವುದಕ್ಕೆ ಸಾಧನವಾಗಿದೆ. ಅಂದರೆ ಇದು ನಿಮಗೆ ಗೊತ್ತೇ ಇರುತ್ತೆ ಯಾವ ಪಾಠದಿಂದ ಅಂತಂದ್ಬಿಟ್ಟು ನಾನೇನು ಹೇಳೋದು ಬೇಕಾಗಿಲ್ಲ, ನಮ್ಮ ಭಾಷೆ ಪಾಠದಿಂದ. ಸೊ ಲೆಸನ್ ವೈಸ್ ಕೊಟ್ಟಿದ್ದಾರೆ ಒಂದು ವಾಕ್ಯದ ಪ್ರಶ್ನೆಗಳು. ಇದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು. ಹಾಗೆ ನೀವೆಲ್ಲನೂ ಒಂದು ವಾಕ್ಯದ ಪ್ರಶ್ನೆಗಳು ನಿಮ್ಗೆ ಈಗ ಆಲ್ರೆಡಿ ಬಂದೇ ಇರುತ್ತೆ. ಸೊ ನೀವು 3 ಎಕ್ಸಾಮ್ಸ್ಗೂ ಓದ್ಕೊಂಡಿದ್ದೀರಾ. ಸೊ ಅದಕ್ಕೆ ನಾನೇನು ಇದ್ರ ಬಗ್ಗೆ ಎಕ್ಸ್ಟ್ರಾ ಹೇಳೋಕ್ಕೋಗಲ್ಲ. ಸೊ ನಾನು ಸ್ಕ್ರೋಲ್ ಮಾಡ್ತೀನಿ. ಯಾರಾದರೂ ಓದ್ಕೋತೀನಿ ಅಥವಾ ಇದರಲ್ಲಿ ಇಂಪಾರ್ಟೆಂಟ್ ಇದೆ ಅಂದರೆ ಸೊ ನೀವು ಅದನ್ನು ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸಹ ಮಿಸ್ ಮಾಡಬೇಡಿ. ಹಾಗೆ ನೀವು ವಿಡಿಯೋನ ಓಡಿಸೋದಲ್ಲ, ಕರೆಕ್ಟಾಗಿ ಎಲ್ಲೆಲ್ಲಿ ಏನೇನು ಹೇಳ್ತಾ ಇರ್ತಾರೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಬಿಕಾಸ್ ನಾನು ವಿಡಿಯೋ ಮಧ್ಯದಲ್ಲಿ ಅಥವಾ ಎಲ್ಲಾದರೂ ಇಂಪಾರ್ಟೆಂಟ್ ಕ್ವಶನ್ ಬಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ನಿಮ್ಗೆ ಅದೆಲ್ಲ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೆಕ್ಸ್ಟು ಪದ್ಯ ಭಾಗದಿಂದ ಕೊಟ್ಟಿದ್ದಾರೆ. ಸೊ ಅಂದರೆ ಇದೆಲ್ಲ ಪದ್ಯ ಭಾಗದ ಒಂದು ವಾಕ್ಯದ ಪ್ರಶ್ನೆಗಳು. ಸೊ ನೋಡ್ತಾ ಇದ್ದೀರಾ, ಅಂದರೆ ಇಂಪಾರ್ಟೆಂಟ್ ಇರೋ ಪದ್ಯಗಳಿಂದ ಮಾತ್ರನೇ ಕೊಟ್ಟಿರೋದು. ನೆಕ್ಸ್ಟು ಗದ್ಯ ಭಾಗದ 2-3 ವಾಕ್ಯದ ಪ್ರಶ್ನೆಗಳು, ಅಂದರೆ 2 ಮಾರ್ಕ್ 2 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಇದು ನಮ್ಮ ಭಾಷೆ ಪಾಠದಿಂದ, ಇದು ಈ 3 ಸಹ ಇಂಪಾರ್ಟೆಂಟು. ಸೊ ಈ ರೀತಿ ಇಂಪಾರ್ಟೆಂಟ್ ಇರೋದನ್ನೇ ಕೊಡ್ತಾರೆ. ಸೊ ಕನ್ನಡ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಪಾಸ್ ಆಗೋಷ್ಟು ಕೆಪಾಸಿಟಿ ಇರುತ್ತೆ. ಬಟ್ ಸ್ವಲ್ಪ ಜನಕ್ಕೆ ಕನ್ನಡನೂ ಪಾಸ್ ಆಗಲ್ಲ ಅಂತಿರ್ತೀರ. ಸೊ ಅವ್ರಿಗೋಸ್ಕರ ಈ ಒಂದು ಪಾಸಿಂಗ್ ಪ್ಯಾಕೇಜ್. ಸೊ ನೋಡ್ಕೊಳ್ಳಿ, ತುಂಬ ಈಸಿ ಇದೆ ಇದರಲ್ಲಿ. ಅಂದರೆ ಯಾವ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಅದನ್ನೇ ಕೊಟ್ಟಿದ್ದಾರೆ. ಸೊ ಎಕ್ಸ್ಟ್ರಾ ಏನೂ ಹಾಕಿ ಕೊಟ್ಟಿಲ್ಲ. ಸೊ ನೋಡ್ತಾ ಇದ್ದೀರಾ, ಪಠ್ಯಪೂರಕ ಅಧ್ಯಯನದಿಂದನೂ ಕೊಟ್ಟಿದ್ದಾರೆ ಒಂದು ವಾಕ್ಯದ ಪ್ರಶ್ನೆಗಳು. ಅಂದರೆ ನಿಮಗೆ ಒಂದೇ ಬರೋದು. ಸೊ 7 ಇರುತ್ತೆ 1 ಮಾರ್ಕ್ ಕ್ವಶನು, ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನೋ ಪ್ರಶ್ನೆಗಳು. ಸೊ 7ರಲ್ಲಿ 1 ಪಠ್ಯಪೂರಕದಿಂದ ಬರುತ್ತೆ. ಸೊ ಅದನ್ನು ಸಹ ಕೊಟ್ಟಿದ್ದಾರೆ ಅಲ್ಲಿ. ನೆಕ್ಸ್ಟ್ ನೋಡ್ತಿರ್ಬೋದು, ಇದೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು. ಸೊ ಯಾವುದೇ ರೀತಿ ಮಿಸ್ ಮಾಡಬೇಡಿ. ಈಗ ಆಲ್ರೆಡಿ ನೀವು ನೋಟ್ಸ್ ಎಲ್ಲ ಓದ್ಕೊಳ್ತೀರಾ ಕೂತಿರ್ತೀರಾ. ಸೊ ಅದಕ್ಕೋಸ್ಕರ ನಾಳೆನೇ ಎಕ್ಸಾಮ್ ಇದೆ. ಸೊ ಇವಾಗ ಯೂಟ್ಯೂಬ್ ನೋಡ್ತಾ ಇದ್ದರೆ ದಯವಿಟ್ಟು ಈ ಪ್ರಶ್ನೆಗಳನ್ನು ಇವತ್ತೇ ಓದ್ಕೊಳ್ಳಿ. ಇವತ್ತು ನೈಟ್ ಅಷ್ಟರಲ್ಲಿ ಓದ್ಕೊಂಡು ನೆಕ್ಸ್ಟ್ ಸ್ವಲ್ಪ ಗ್ರಾಮರ್ ಕಡೆ ಕಾನ್ಸಂಟ್ರೇಟ್ ಮಾಡಿ.
ಸೊ ನಿಮಗೆ ಪೂರ್ತಿ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ ಈ ಒಂದು ದಿನದಲ್ಲಿ. ಸೊ ನೀವು ಸಂಜೆಯಿಂದ ಸ್ಟಾರ್ಟ್ ಮಾಡ್ತೀರಾ ಅಂದರೂ ಸಹ ಆರಾಮಾಗಿ ಕಂಪ್ಲೀಟ್ ಆಗುತ್ತೆ. ಬಿಕಾಸ್ ನೀವು ಕನ್ನಡದಲ್ಲಿ ಏನಿಲ್ಲ ಅಂದ್ರೂ 35+ ತೆಗಿತೀರಾ ಈ ಒಂದು ಪಾಸಿಂಗ್ ಪ್ಯಾಕೇಜ್ ಓದ್ಕೊಂಡ್ರೆ. ಬಿಕಾಸ್ ನೋಡಿ, ಈ ಪಾಸಿಂಗ್ ಪ್ಯಾಕೇಜಲ್ಲಿ 1 ವಾಕ್ಯದ ಪ್ರಶ್ನೆಗಳಿದೆ, 2-3 ವಾಕ್ಯದ ಪ್ರಶ್ನೆಗಳಿದೆ, ಹಾಗೆ ನಿಮ್ಮ 5-6 ವಾಕ್ಯದ ಪ್ರಶ್ನೆಗಳು ಸಹ ಇದೆ. ಸೊ ಇದೇ ರೀತಿ ಒಂದು ಸ್ವಲ್ಪ ಗ್ರಾಮರು ಮಿಕ್ಸ್ ಆಗಿದೆ. ಅಂದರೆ ಇವಾಗ ಪ್ರಬಂಧ ಆಗಿರ್ಬೋದು, ಪತ್ರ ಆಗಿರ್ಬೋದು, ಇದೇ ರೀತಿ 1 ವಾಕ್ಯದ ಗ್ರಾಮರ್ ಆಗಿರ್ಬೋದು, ಇದೆಲ್ಲನೂ ಕವರ್ ಆಗಿದೆ. ಸೊ ಅದಕ್ಕೆ ಯಾವುದೇ ರೀತಿ ಟೆನ್ಷನ್ ಬೇಡ, ಇದೊಂದನ್ನೇ ಓದ್ಕೊಳ್ಳಿ. ಕನ್ನಡ ಬರೀಬೇಕಾದ್ರೆ ನಿಮ್ಮ ಒಂದು ಪದಗಳ ರಚನೆ ಕರೆಕ್ಟಾಗಿರಬೇಕು, ಅಂದರೆ ವಾಕ್ಯಗಳ ರಚನೆ ಅರ್ಥಪೂರ್ಣವಾಗಿರಬೇಕು. ಆವಾಗ ಮಾತ್ರ ನಿಮಗೆ ಪೂರ್ತಿ ಮಾರ್ಕ್ಸ್ ಸಿಗುತ್ತೆ. ಸೊ ನೀವು ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ಥರ ಬರೀಬಾರ್ದು. ಸೊ ನೀವು ಪಾಠ ಏನು ಕೇಳಿಸ್ಕೊಂಡಿರ್ತೀರ ಅದ್ರ ಬಗ್ಗೆನೇ ಬರೀರಿ. ಅಂದರೆ ನಿಮ್ಮ ವಾಕ್ಯಗಳ ರಚನೆ ಅರ್ಥಪೂರ್ಣವಾಗಿದ್ದರೆ ಆವಾಗ ನಿಮಗೆ ಪೂರ್ತಿಯಾಗಿ ಮಾರ್ಕ್ಸು ಕೊಟ್ಟೇ ಕೊಡ್ತಾರೆ. ಸೊ ಯಾವುದೇ ರೀತಿ ಟೆನ್ಷನ್ ಮಾಡ್ಕೋಬೇಡಿ. ನಾಳೆ ಎಕ್ಸಾಮ್ ಇದೆ, ಯಾವ ರೀತಿ ಬರೆಯೋದು, ಏನು ಮಾಡೋದು, ನಿಮಗೆಲ್ಲರಿಗೂ ಭಯ ಆಗಿರುತ್ತೆ. ಬಿಕಾಸ್ ನೀವು ಫಸ್ಟ್ ಟೈಮ್ ಒಂದು ಪಬ್ಲಿಕ್ ಎಕ್ಸಾಮ್ನ ಬರೆಯೋಕೆ ಹೋಗ್ತಿದ್ದೀರಾ ಅಂದರೆ ನಿಮಗೆ ಪಕ್ಕಾ ಭಯ ಇದ್ದೇ ಇರುತ್ತೆ. ಸೊ ಅದೆಲ್ಲ ಭಯ ಪಟ್ಕೊಳ್ಳೋದು ಬೇಡ. ಆರಾಮಾಗಿ ಹೋಗಿ ಫಸ್ಟ್ ನೀವು ಕೂತ್ಕೊಳ್ಳಿ, ಬೆಂಚ್ ಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ನೀವು ರಿವೈಸ್ ಮಾಡ್ಕೊಳ್ತಾ ಇರಿ. ಸೊ ನೀವು ಫಸ್ಟ್ ಡೇ ಅಂತೂ 10 ಮಿನಿಟ್ಸ್ ಫಸ್ಟೇ ಹೋಗಬೇಕು. ಸೊ 10 ಮಿನಿಟ್ಸ್ ಇರುವಾಗ ಅಲ್ಲಿ ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಸೊ ಸುತ್ತಮುತ್ತ ನೋಡಿ, ಒಂಚೂರು ನಿಮ್ಮ ಒಂದು ಮೈಂಡ್ ರಿಫ್ರೆಶ್ ಆಗುತ್ತೆ. ಸೊ ಆವಾಗ ನೀವು ಸ್ವಲ್ಪ ರಿವೈಸ್ ಮಾಡ್ಕೊಳ್ತಾ ಹೋಗಿ, ಏನೇನು ಓದಿದ್ದೀನಿ, ಏನೇನು ಬರುತ್ತೆ ಅನ್ನೋದನ್ನು. ನೆಕ್ಸ್ಟು ನಿಮಗೆ ಪೇಪರ್ ಕೊಡ್ತಾರೆ. ಸೊ ಫಸ್ಟು ಅವರು ಇಂಟ್ರೊಡಕ್ಷನ್ನ ಕೊಡ್ತಾರೆ, ಯಾವ ರೀತಿ ಬರೀಬೇಕು, ಏನು, ಯಾವ ರೀತಿ, ಹಿಂಗೆ. ಸೊ ಟೀಚರ್ಸ್ ಎಲ್ಲ ಕೂಲಾಗೇ ಇರ್ತಾರೆ ಫಸ್ಟ್ ಡೇ. ಸೊ ನೀವು ಒಂದು ಅರ್ಥ ಮಾಡ್ಕೋಬೇಕು, ಏನಾದರೂ ಡೌಟ್ಸ್ ಇದ್ದರೂ ಟೀಚರ್ಸ್ನ ಫಸ್ಟ್ ಕೇಳಬೇಕು, ಬಾಯಿ ಬಿಟ್ಟು ಕೇಳೋದನ್ನು ಕಲಿಬೇಕು. ಸೊ ನಿಮ್ಮ ಪಕ್ಕದಲ್ಲಿರೋರನ್ನೆಲ್ಲ ಫ್ರೆಂಡ್ ಮಾಡ್ಕೊಳ್ಳಿ. ಅದೇ ರೀತಿ ಟೀಚರ್ಸನ್ನ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಳ್ಳಿ ಫಸ್ಟೇನೆ. ಯಾವುದೇ ರೀತಿ ಎಕ್ಸಾಮ್ ಮಧ್ಯದಲ್ಲಿ ಎದ್ಬಿಟ್ಟು ಅದು ಕೇಳೋದು ಇದು ಕೇಳೋದು ಈ ರೀತಿ ಮಾಡಬಾರ್ದು. ಸೊ ನಿಮ್ಮ ಟೈಮ್ ಸಹ ಹಾಳಾಗುತ್ತೆ ಆ ರೀತಿ ಎಲ್ಲ ಕೇಳೋದ್ರಿಂದ. ಸೊ ಅದಕ್ಕೋಸ್ಕರ ಫಸ್ಟೇ ಎಲ್ಲನೂ ಕ್ಲಿಯರ್ ಮಾಡಿಕೊಂಡು ಇನ್ನೇನು ಪೇಪರ್ ಕೊಟ್ಟ ತಕ್ಷಣ ನೀವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡಬೇಕು. ಯಾವುದೇ ರೀತಿ ನೀವು ಯಾರಿಗೋಸ್ಕರನೂ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಪೇಪರು, ನಿಮ್ಮ ಒಂದು ಆನ್ಸರ್ ಶೀಟ್ ನೀವು ಬರಿತಾ ಹೋಗಬೇಕು. ಫಸ್ಟ್ ಡೇ ಅವರೆಲ್ಲ ಹೇಳ್ಕೊಡ್ತಾರೆ. ಸೊ ಯಾವುದೇ ರೀತಿ ಭಯ ಪಟ್ಕೊಳ್ದಿರ ಆರಾಮಾಗಿ ಕೂಲಾಗಿ ಬರೀರಿ ಫಸ್ಟ್ ಡೇ ಎಕ್ಸಾಮ್ನ. ಸೊ ನೆಕ್ಸ್ಟ್ ಎಲ್ಲ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ ಇಷ್ಟೊಂದು ಈಸಿ ಆಗಿದೆ ಅನ್ನೋದು. ಸೊ ಅಷ್ಟೇ, ನಾನು ಒಂದು ನಿಮಗೆ ನಾಳೆ ನಡೆಯುವಂಥ ಪರೀಕ್ಷೆಗೆ ಭಯ ಬೀಳಬೇಡಿ ಅಂತ ಮೋಟಿವೇಶನ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಸೊ ಇದು 2-3 ವಾಕ್ಯದ ಪ್ರಶ್ನೆಗಳು, ಅಂದರೆ ನಿಮಗೆ 2 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸು. ಸೊ ಇದು ಯಾವುದನ್ನು ಸಹ ಮಿಸ್ ಮಾಡಬೇಡಿ ಅಂತ ಹೇಳಿದೆ. ಇದು ಪೊಯಮ್ದು. ಸೊ ನೋಡ್ತಾ ಇದ್ದೀರಾ. ನೆಕ್ಸ್ಟು ಲೇಖಕರ ಪರಿಚಯ ಕೊಟ್ಟಿದ್ದಾರೆ. ನಿಮಗೆ ಲೇಖಕರ ಪರಿಚಯ 6 ಮಾರ್ಕ್ಸ್ಗಿರುತ್ತೆ. ಸೊ ಒಂದು ಪೊಯಮಿಂದ ಬರುತ್ತೆ, ಇನ್ನೊಂದು ಪಾಠದಿಂದ ಬರುತ್ತೆ. ಸೊ ನೋಡ್ಕೊಳ್ತಿರ್ಬೋದು, ಇಲ್ಲಿ ಗದ್ಯ ಭಾಗ, ಇಲ್ಲಿ ಪದ್ಯ ಭಾಗ ಇದೆ. ಸೊ ನೀವು ನೋಡಿಕೊಂಡು ಓದ್ಕೊಂಡು ಬರೀರಿ. ಇದರಲ್ಲಿ ತುಂಬ ಈಸಿಯಾಗಿದೆ. ಸೊ ನೋಡ್ತಿರ್ಬೋದು 4 ಜನರದ್ದೇ ಕೊಟ್ಟಿದ್ದಾರೆ, ಆರಾಮಾಗಿ ಬರಿಬೋದು. ಸೊ ನೆಕ್ಸ್ಟು ಸಂದರ್ಭ ಸ್ವಾರಸ್ಯ. ಎಲ್ಲ ಪ್ರಶ್ನೆಗಳಿಗೂ ಯಾವ ರೀತಿ ಒಂದೇ ರೀತಿ ಬರೋ ಆನ್ಸರ್ನ ಬರಿಬೋದು ಅನ್ನೋದು. ಸೊ ನೋಡ್ತಾ ಇದ್ದೀರಾ, ತುಂಬ ಶಾರ್ಟ್ ಆಗಿದೆ ಆನ್ಸರ್ಸ್ ಎಲ್ಲ, ಆರಾಮಾಗಿ ಬರಿಬೋದು ಎಕ್ಸಾಮಲ್ಲಿ. ಸೊ ನಾನೇನು ಓದ್ಕೊಂಡೇ ಇಲ್ಲ ಇಲ್ಲಿ ಗಂಟನು ಅಂದರೆ ಸೊ ನೀವು ಇದನ್ನು ರೆಫರ್ ಮಾಡ್ಬೋದು. ಸೊ ಇದೊಂದೇ ನಿಮಗೆ ತುಂಬ ಈಸಿ ಇರುವಂಥ PDF. ಸೊ ಇದೊಂದನ್ನೇ ಓದ್ಕೊಳ್ಳಿ ಸಾಕು. ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ, ಯಾವುದೇ ರೀತಿ ಮುಜುಗರ ಬೇಡ. ಹಾಗೆ ಪೂರ್ತಿ PDF ಓದ್ಕೊಂಬಿಡಿ. ನೆಕ್ಸ್ಟು ಶಬರಿ ಪಾಠದಿಂದ. ಸೊ 2 8-10 ವಾಕ್ಯದ ಪ್ರಶ್ನೆಗಳಿರುತ್ತೆ, ಅಂದರೆ 4 ಮಾರ್ಕ್ಸು. ಸೊ ಒಂದು ಪೊಯಮಿಂದ ಇರುತ್ತೆ, ಇನ್ನೊಂದು ಪಾಠದಿಂದ. ಪಾಠ ಅಂದರೆ ಶಬರಿ ಪಾಠನೇ. ಸೊ ಇದು ಫಿಕ್ಸು. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಪೊಯಮಲ್ಲಿ ಸ್ವಲ್ಪ ನೀವೆಲ್ಲ ಸ್ವಾರಸ್ಯ ಬರೀಬೇಕಾಗುತ್ತೆ ಪೊಯಮ್ದು. ಅದು 8-10 ವಾಕ್ಯದ ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟು ಕಂಠಪಾಠ ಪೊಯಮ್ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಸೊ ಇಲ್ಲಿ ಎಲ್ಲ ಶಾರ್ಟ್ ಆಗೇ ಇದೆ. ಸೊ ನೆಕ್ಸ್ಟು ಪತ್ರ ಯಾವ ರೀತಿ, ಆಮೇಲೆ ರೂಪಕ ಅಲಂಕಾರ, ದೃಷ್ಟಾಂತ ಅಲಂಕಾರ. ಸೊ ಇದೆಲ್ಲ ಗ್ರಾಮರ್ ಪಾಯಿಂಟ್ಸು. ಸೊ ನೀವು ಇದನ್ನೆಲ್ಲ ನೋಡಿಕೊಂಡ್ರೆ ಪಕ್ಕ ನೀವು 45+ ತೆಗಿತೀರ. ಸೊ ನೀವು ಈ ಒಂದು PDF ನೋಡ್ಕೊಂಡ್ರೆ ಸಾಕು 45+ ತೆಗಿತೀರ. ಸೊ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ
PDF. ಸೊ ಯಾವುದೇ ರೀತಿ ಇದನ್ನು ಮಿಸ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಓದ್ಕೊಳ್ಳಿ. ಬರೀ ನೋಡೋದಷ್ಟೇ ಅಲ್ಲ, ಒಂದು ಸಾರಿ ಓದ್ಕೊಂಡು ಬರೀಬೇಕು, ಆವಾಗಲೇ ನಿಮ್ಮ ಮೈಂಡಲ್ಲಿ ಉಳಿಯುತ್ತೆ, ನಾಳೆ ಎಕ್ಸಾಮ್ ಬರೀಬೇಕಾದ್ರೆ ನೆನಪಾಗುತ್ತೆ. ಸೊ ಗ್ರಾಮರ್ ಪಾಯಿಂಟ್ಸು ಸಹ ಇದೆ. ಸೊ ನೀವು ಇದರಲ್ಲಿ ಪಕ್ಕಾ 45+ ತೆಗಿತೀರಾ. ಸೊ ಈ ವಿಡಿಯೋನ ಪೂರ್ತಿಯಾಗಿ ಯಾರ್ಯಾರು ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್. ಹಾಗೆ ಮೆಂಬರ್ಶಿಪ್ಪನ್ನು ತಗೊಳ್ಳಿ. ನಾನು ಸಂಜೆ ಅಷ್ಟರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಮೆಂಬರ್ಸ್ ಓನ್ಲಿ ವಿಡಿಯೋನ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ನೆಕ್ಸ್ಟ್ ಸ್ಕೋರಿಂಗ್ ಪ್ಯಾಕೇಜು ಅಥವಾ ಮೆಂಬರ್ಸ್ ಓನ್ಲಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ. ಹಾಗೆ ಇಂಗ್ಲೀಷ್ ಮೀಡಿಯಮ್ ಅವರು ಸಹ ನಮಗೆ ಇಂಗ್ಲೀಷ್ ವೀಡಿಯೋಸ್ ಬೇಕು ಅಂದರೆ ಅವರು ಸಹ ಕಮೆಂಟ್ ಹಾಕಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹಾಗೆ ಮೆಂಬರ್ಶಿಪ್ಪನ್ನು ಒಂದು ಸಾರಿ ತಗೊಳ್ಳಿ. ಸೊ ನಿಮಗೆ ಈ ಮಂತ್ ಪೂರ್ತಿ ಮೆಂಬರ್ಶಿಪ್ ಇರುತ್ತೆ. ಸೊ ನೀವು ಆರಾಮಾಗಿ ನಿಮ್ಮ ಒಂದು 10th ಎಕ್ಸಾಮನ್ನು ಬರೀಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.